ಹಾಯ್ ಆಲ್ ವೆಲ್ಕಮ್ ಟು ರುಚಿ ಕುಕ್ಕಿಂಗ್ ಚಾನೆಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಕೋಳಿ ಸಾರು. ಇದು ಮೂಳೆ ಕೋಳಿ ಅಂತಲೂ ಅಂತಾರೆ, ಮೊಟ್ಟೆ ಕೋಳಿ ಅಂತಲೂ ಅಂತಾರೆ. ಈ ಸಾಂಬಾರು ಮಾಡೋದಕ್ಕೆ ಫಸ್ಟು ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಣಲಿಗೆ 1ರಿಂದ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಒಂದು ದಪ್ಪಗೆ ಹೆಚ್ಕೊಂಡಿರೋ ಈರುಳ್ಳಿ, ಒಂದು ಇಡೀ ಬೆಳ್ಳುಳ್ಳಿ, ಒಂದೇ ಒಂದು ದಪ್ಪಗೆ ಹೆಚ್ಕೊಂಡಿರೋ ಟೊಮೆಟೊ, ಇದನ್ನೆಲ್ಲ ಮಸಾಲೆ ಮಾಡ್ಕೊಳ್ಳೋದ್ರಿಂದ ದಪ್ಪ ದಪ್ಪ ಹೆಚ್ಕೊಂಡ್ರೇ ನಡೆಯುತ್ತೆ. ಸ್ವಲ್ಪ ಶುಂಠಿ, 4ರಿಂದ 5 ಇಂಚು ಚಕ್ಕೆ, 4-5 ಲವಂಗ, ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿದೆಲ್ಲ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಇದನ್ನು ಹುರ್ಕೊತಾ ಇರುವಾಗ ಒಂದು ಇಡೀ ಹುರ್ಗಡ್ಲೆ, ಸ್ವಲ್ಪ ಗಸಗಸೆ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಅರಿಶಿನ ಹಾಕಿ ಹಸಿ ವಾಸನೆ ಎಲ್ಲ ಹೋಗುವಷ್ಟು ಮಸಾಲೆಗೆ ಹುರ್ಕೊಂಡು, ಇದು ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಸಾರು ಅಷ್ಟು ಟೇಸ್ಟ್ ಬರುತ್ತೆ. ಹಿಂಗೆ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗುತ್ತೆ ಮತ್ತು ಸಾಂಬಾರಲ್ಲಿ ತುಂಬ ರುಚಿ ಬರುತ್ತೆ. ಮೇಲೆ ತೊಳ್ಕೊಂಡಿರೋ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಅರ್ಧ ಹೋಳ್ಕಾಯಿನ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ. ತುರಿದೂ ಹಾಕ್ಕೊಬೋದು, ನಾನು ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಮಸಾಲೆ ತಣ್ಣಗಾದಮೇಲೆ ಮಿಕ್ಸಿ ಜಾರ್ ಹಾಕ್ಕೊಂಡು 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇದು ಎಷ್ಟು ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಾಗುತ್ತೆ. ತುಂಬ ತರಿ ರುಬ್ಬಿದ್ರೆ ಚೆನ್ನಾಗಾಗಲ್ಲ, ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಈಗ ಕುಕ್ಕರ್ ಇಟ್ಕೊಂಡು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಚಿಕನ್ ಬೇಯ್ತಾ ಇದು ಎಣ್ಣೆ ಬಿಡೋದ್ರಿಂದ ಎಣ್ಣೆ ಕಡಿಮೆನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಚಟಪಟ ಅನ್ನೋವಾಗ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ 2 kg ಅಷ್ಟು ಚಿಕನ್ ಯೂಸ್ ಮಾಡಿರೋದ್ರಿಂದ ಅದಕ್ಕೆ ಅಳತೆ ಅಂತ ಮಸಾಲೆ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಚಿಕನ್ ಹಾಕಿ ಒಂದು ಸರಿ ತಿರುವಿ ಮುಚ್ಚಿ, ಚಿಕನ್ನಲ್ಲಿ ನೀರು ಮತ್ತು ಎಣ್ಣೆ ಬಿಟ್ಕೊಳತ್ತಲ್ಲ, ಆ ಥರ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಬೇಕು. ಸ್ವಲ್ಪ ಬೇಯ್ತಾ ಇದೆ ಅನ್ನೋವಾಗ ನೀರು ಬಿಟ್ಕೊತಾ ಇರುತ್ತಲ್ಲ ಚಿಕನಲ್ಲಿ, ನೀರು ಬಿಟ್ಕೊಂಡಾದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿದ್ದೀವಲ್ಲ ನಾವು ಮಸಾಲೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ, ಮಸಾಲೆಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು, ಗಟ್ಟಿ ಬೇಕಿದ್ದರೆ ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಬೋದು, ತೆಳ್ಳಗೆ ಬೇಕಿದ್ದರೆ ನೀರು ಜಾಸ್ತಿ ಹಾಕ್ಕೊಬೋದು. ನೀರೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನನಗೆ ಕಲ್ಲುಪ್ಪು ಅಳತೆ ಗೊತ್ತಿರೋದ್ರಿಂದ ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ. ಪುಡಿಯುಪ್ಪು ಯೂಸ್ ಮಾಡೋರು ಅದನ್ನು ಕೂಡ ಹಾಕ್ಕೊಬೋದು. ಇದು ಒಂದು ಕುದಿಯೋ ಅಷ್ಟು ಮುಚ್ಚಿ ಬೇಯಿಸ್ಕೊಬೇಕು. ಈಗಲೇ ಕುಕ್ಕರ್ ಕ್ಲೋಸ್ ಮಾಡಲ್ಲ, ಉಲ್ಟಾ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು ಒಂದು ಕುದಿ ಬರ್ತಾ ಇದೆ ಅನ್ನೋವಾಗ ಮೊಟ್ಟೆ ಸರ, ಈ ಲಿವರು, ಗುಂಡ್ಗೆಕಾಯಿ ಎಲ್ಲ ಸಪ್ರೇಟಾಗಿ ಕೊಟ್ಟಿರ್ತಾರೆ ಅಂಗಡಿಯಲ್ಲಿ ಕೊಡಬೇಕಂದ್ರೆ, ಅದನ್ನೆಲ್ಲ ಮುಂಚೆನೇ ಹಾಕಿದ್ರೆ ಅದು ಕಲಸೋಗ್ಬಿಡುತ್ತೆ, ಬಾಯಿಗೆ ಸಿಗಲ್ಲ, ಕೈಗೆ ಸಿಗಲ್ಲ. ಅದಕ್ಕೆ ಅದನ್ನು ಲಾಸ್ಟಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚೋ ಮುಂಚೆ ಹಾಕಿಬಿಟ್ಟು ಜಾಸ್ತಿ ತಿರುಗಿಸ್ಬಾರ್ದು. ಅದು ಹಾಕಾದ್ಮೇಲೆ ಅದು ಹಾಕಿ ಕುಕ್ಕರ್ ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ಇದು ಚಿಕನ್ನು ಮೂಳೆ ಕೋಳಿ ಅಥವಾ ಫಾರಮ್ ಕೋಳಿ ಆಗಿರೋದ್ರಿಂದ ಇದು ಬೇಗ ಬೇಯಲ್ಲ ಬಾಯ್ಲರ್ ಕೋಳಿ ಥರ. ನಾನು 3ರಿಂದ 4 ವಿಸಲ್ ಕೂಗಿಸ್ಕೊತಾ ಇದ್ದೀನಿ. 3ರಿಂದ 4 ವಿಸಲ್ ಕೂಗಿಸಾದ್ಮೇಲೆ ಓಪನ್ ಮಾಡಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಬೇಕು. ನಿಮ್ಗೇನಾದ್ರು ತುಂಬ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ರುಚಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಹಾಕ್ಕೊಬೋದು. ನಾನು ಮಾಡಿದ್ದು ಕರೆಕ್ಟಾಗಿ ಬಂದಿತ್ತು, ನೀರೆಲ್ಲ ಕರೆಕ್ಟಾಗೇ ಹಾಕ್ಕೊಂಡಿದ್ದೆ, ಅದಕ್ಕೆ ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ. ಈ ಸಾಂಬಾರನ್ನ ಮುದ್ದೆ ಜೊತೆ ತಿಂದಾದರೆ ತುಂಬ ಚೆನ್ನಾಗಾಗುತ್ತೆ. ಮುದ್ದೆ ಅನ್ನಕ್ಕೂ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮನೇಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಆಲ್. ಬಾಯ್.